ಜಾನ್ಕಿ, ಇದಕ್ಕೆ ಇಲ್ಲೇ ನಿಂತ್ಕೊಂಡೆ, ಬಾ ಹೋಗವ. ಏ ಪಾರಿ, ನಿಂಗೆ ಏನು ಗೊತ್ತಾಗಲ್ಲ. ಶಾಂತಕ್ಕನ ಮನೆ ಮುಂದೆನೇ ಹೋಯ್ತಾ ಇದ್ದೀವಿ. ಬಾ, ಶಾಂತಕ್ಕನ ಮನೆ ಒಳಗಡೆ ಹೋಗ್ಬಿಟ್ಟು ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರವ. ಆ ಶಾಂತಕ್ಕನ ಮನೆ ಒಳಕ ಏನಕ್ಕೆ? ಏನೇ ಪಾರಿ ನೀನು ಬರ್ತಡೇಲಿ ನೋಡ್ನಿಲ್ವಾ? ಮಾಲಾಶಿ ಅವ್ರ ಅವ್ವ ಅಪ್ಪ ಬಂದವ್ರೆ. ಅದೇ ಅದೇ ಶಾಂತಕ್ಕನ ಬೀಗರು. ಅವ್ರು ಹೆಂಗೆ ಏನು ಅಂತ ಸಮಾಚಾರ ತಿಳ್ಕೊಂಡು ಬರವ ಬಾ. ಜಾನ್ಕಿ, ಅವರನ್ನ ಅಲ್ಲೇ ನೋಡಿ ಮಾತಾಡ್ಸಿದ್ವಲ್ಲ ಪಾರಿ, ಅದಕ್ಕೆ ನೋಡಿ ಹೇಳೋದು ನಾನು, ನಿಂಗೆ ಏನು ಗೊತ್ತಾಗಲ್ಲ ಅಂತ. ಫಂಕ್ಷನಲ್ಲಿ ಸಿಕ್ಕಿ ಮಾತಾಡಿದ್ರೆ ಏನು ಗೊತ್ತಾಗ್ತದೆ ಅವ್ರ ಬಗ್ಗೆ. ಇವಾಗ ಮನೆ ಒಳಗಡೆ ಹೋಗಿ ಹೆಂಗ್ ಮಾತುಕತೆ ನಡೆಯುತ್ತೆ, ಹೆಂಗೆ ಏನು ಅಂತ ನೋಡ್ಬೇಕು ಪಾರಿ. ಓ ಹೌದಲ್ವಾ ಜಾನ್ಕಿ, ನೀನ್ ಹೇಳೋದು ನಿಜ. ಬಾ ಹಂಗಾರೆ ಹೋಗೋ ಒಳಿಕೆ. ನಡಿ ನಡಿ. ಅತ್ತೆ ಮಾವ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಅಪ್ಪ ಅಮ್ಮ ನಮ್ಮ ಮನೆಗೆ ಬಂದಿರೋದು ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಬೀಗ್ರೆ, ನಿಮ್ಮ ಮನೆ ತುಂಬಾ ಚೆನ್ನಾಗಿದೆ. ಹೌದು, ಬಂದವರೆಲ್ಲ ಹಂಗೆ ಹೇಳ್ತಾರೆ, ನಮ್ಮ ಮನೆ ತುಂಬಾ ಚೆನ್ನಾಗಿದೆ ಅಂತ. ಇದು ನಮ್ಮ ಅತ್ತೆಯವರು ನಮ್ಮ ಮಾವನವರು ಕಟ್ಸಿದ ಮನೆ. ಬೀಗ್ರೆ, ಈ ಮನೆ ಎಷ್ಟು ದೊಡ್ಡದು ಅಷ್ಟೇ ನಿಮ್ಮ ಮನಸ್ಸು ದೊಡ್ಡದು. ಬೀಗ್ರೆ, ತಪ್ಪು ತಿಳ್ಕೊಬೇಡಿ. ನಿಮ್ಮ ಮಗಳದು ನಮ್ಮ ಮಗನದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ನಿಮ್ಮ ಬಗ್ಗೆ ನಾವೇನು ತಿಳ್ಕೊಂಡಿಲ್ಲ. ಸ್ವಲ್ಪ ನಿಮ್ಮ ಬಗ್ಗೆ ಹೇಳ್ಬೋದಾ? ಹೌದು ಹೌದು ಬೀಗ್ರೆ, ಮಕ್ಕಳು ಮಾಡಿದ ತಪ್ಪಿಗೆ ನಾವು ನೀವು ಇಲ್ಲಿವರೆಗೂ ಭೇಟಿ ಮಾಡೋಕ್ಕೆ ಆಗಿರಲಿಲ್ಲ. ಆದರೆ ಇಲ್ಲಿಗೆ ಬಂದು ನೋಡಿದ್ಮೇಲೆ ನಂಗೆ ತುಂಬ ಸಂತೋಷ ಆಗ್ತಿದೆ. ನನ್ನ ಮಗಳು ನಿಮ್ಮ ಮನೇಲಿ ತುಂಬ ಚೆನ್ನಾಗಿದ್ದಾಳೆ ಅಂತ. ಬೀಗ್ರೆ, ನಮ್ಮ ಮಕ್ಕಳು ಚೆನ್ನಾಗಿದ್ದಾರಲ್ಲ, ಅಷ್ಟೇ ಸಾಕು ನಮಗೆ. ನನ್ನ ಹೆಸರು ನಾಗಪ್ಪ ಅಂತ, ನನ್ನ ಹೆಂಡತಿ ಹೆಸರು ಮಲ್ಲಿಗೆ ಅಂತ. ಮಲ್ಲಿಗೆ ಅಂತೆ. ಬೀಗ್ರೆ, ಅದೇನೋ ನಿಮ್ಮ ಹೆಸರು ಮಲ್ಲಿಗೆ ಅಂತ ಇಟ್ಟಿದ್ದಾರೆ. ಬೀಗ್ರೆ, ನಾನು ಹುಟ್ಟಿದಾಗ ಮಲ್ಲಿಗೆ ಒಂಥರ ಬೆಳ್ಳಗಿದ್ದಂತೆ, ಅದಕ್ಕೆ ನಮ್ಮ ಅಪ್ಪ ಅಮ್ಮ ನನಗೆ ಮಲ್ಲಿಗೆ ಅಂತಾನೆ ಹೆಸರಿಟ್ಟಿದ್ದಾರೆ. ಓ ಹೌದಾ, ನಿಮ್ ಕಡೆ ಮಗು ಹುಟ್ಟಿದಾಗ ಕಪ್ಪಗಿದ್ರೆ ರಾಗಿ ಮುದ್ದೆ ಅಂತ ಹೆಸರಿಡ್ತಿದ್ರೇನೋ? ನಮ್ಮ ಬೀಗನ್ನ ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ, ಬಹಳ ಘಾಟಿ ಇದ್ದಾರೆ ಅನ್ಸುತ್ತೆ. ಬೀಗ್ರೆ, ನೀವು ಬಹಳ ಚೆನ್ನಾಗಿ ಮಾತಾಡ್ತೀರಾ. ಹೌದು, ಇನ್ನೇನ್ ಮಾಡ್ತೀರಾ? ಬದುಕಬೇಕು ಅಂದ್ರೆ ಮಾತಾಡೋದು ಕಲೀಲೇಬೇಕಲ್ಲ. ಅತ್ತೆ, ಅಡ್ಗೆ ಏನ್ ಮಾಡ್ಲಿ? ನಿಂಗೆ ಏನ್ ಇಷ್ಟನೋ ಅದನ್ನೇ ಮಾಡಿ ಇವತ್ತು, ಆಯ್ತಾ? ಮಾಲಾ, ಯಾಕೋ ಸ್ವಲ್ಪ ತಲೆನೋಯ್ತಾ ಇದೆ, ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊ ಬರ್ತೀಯಾ? ಅತ್ತೆ, ನಮ್ಮ ಅಮ್ಮನಿಗೆ ಕಾಫಿ ಬೇಕಂತೆ, ಎಲ್ಲಾರ್ಗೂ ಸೇರಿ ಮಾಡ್ಕೊ ಬಂದ್ಬಿಡ್ಲಾ? ಸರಿ ಸರಿ, ಮಾಡ್ಕೊಂಡ್ ಬಾ. ಬೀಗ್ರೆ, ನೀವೇನು ಕೆಲಸ ಮಾಡೋದು ಅಂತ ಹೇಳಲೇ ಇಲ್ಲ. ಹೇಳೋಣ ಅಂತಾನೆ ಬಂದೆ, ಅಷ್ಟಕ್ಕೆ ಮಾತು ಎಲ್ಲೆಲ್ಲೋ ಹೋಯ್ತೆ ನೋಡಿ. ನಾನು ವ್ಯವಸಾಯ ಮಾಡ್ತೀನಿ, ಮತ್ತೆ ಸ್ವಲ್ಪ ಜಮೀನೆಲ್ಲ ಕೂಡ್ಸೋದು, ದನ ಕರುಗಳು ಕೂಡ್ಸೋದು, ದಲ್ಲಾಳಿ ಕೆಲಸನೂ ಮಾಡ್ತೀನಿ ಬೀಗ್ರೆ. ಓ ಹೌದಾ, ಸಂತೋಷ ಸಂತೋಷ. ಶಾಂತಕ, ಭಾರಿ ಜಾನ್ಕಿ, ಬನ್ನಿ ಬನ್ನಿ. ಬೀಗ್ರೆ, ಹೆಂಗಸ್ರೆಲ್ಲ ಸೇರ್ಕೊಬಿಟ್ರೆ ಮಾತಾಡ್ತಾನೆ ಇರ್ತಾರೆ. ಇನ್ನು ಗಂಡಸ್ರಿಗೆ ಏನು ಕೆಲಸ? ನಡೀರಿ, ನಾವು ಸ್ವಲ್ಪ ತೋಟದ ಕಡೆ ಹೋಗಿ ಅಡ್ಡಾಡ್ಕೊ ಬರೋಣ. ಹೌದು ಬೀಗ್ರೆ, ನೀವು ಹೇಳೋದು ಸರಿ, ಬನ್ನಿ ಹೋಗೋಣ. ಕಾಫಿ ತರಕ್ ಹೋದ್ನಲ್ಲ ಮಾಲಾ. ಶಾಂತ, ಕಾಫಿ ತಾನೇ ಬಸ್ ಸ್ಟ್ಯಾಂಡ್ ಹತ್ರನೇ ಹೋಟ್ಲದಲ್ಲ, ಅಲ್ಲಿ ಕುಡ್ಕೋತೀವಿ, ಹೋಗ್ತೀವಿ ನಾವು. ಸರಿ ರೀ, ಆಯ್ತು. ಮಲ್ಗೆ, ಏನ್ರಿ? ನಾನು ಸ್ವಲ್ಪ ಬೀಗ್ರ ಜೊತೆ ಆಚೆ ಕಡೆ ಹೋಗಿ ಬರ್ತೀನಿ. ಸರಿ ರೀ. ಬನ್ನಿ ಬೀಗ್ರೆ. ಪಾರಿ ಜಾನ್ಕಿ, ಇವಾಗ ತಾನೇ ಬರ್ತಡೇ ಮುಗಿಸ್ಕೊಂಡು ಹೋದ್ರಲ್ಲ, ಮತ್ತೆ ಏನಿದೆ ನಮ್ಮನೆ ಕಡೆ? ಏನ್ ಶಾಂತಕ ಹಿಂಗ್ ಕೇಳ್ತಾ ಇದೀಯಾ? ನಿಮ್ಮ ಮನೆಗೆ ಹೊಸ ಬೀಗರು ಬಂದಿದ್ದಾರೆ, ಅವ್ರನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಪ್ಪ. ನಂಗೆ ಗೊತ್ತು ಕಣ್ರೆ, ನೀವಿಬ್ರು ಯಾಕೆ ಬಂದಿದ್ದೀರಾ ಅಂತ. ಏನಾರು ಕಿತಾಪತಿ ಮಾಡಕ್ ತಾನೇ ನೀವು ಬರೋದು? ಹೌದಾ? ಏನ್ ಶಾಂತಕ್ಕ, ನೀನೇ ಅಲ್ವಾ ಹೇಳ್ತಿತ್ತು, ನಿನ್ ಮಗ ಲವ್ ಮ್ಯಾರೇಜ್ ಆದಾಗ ನಂಗೆ ಮಗನೂ ಬೇಡ ಸೊಸೆನೂ ಬೇಡ, ನಾ ಯಾರನ್ನು ಮನೆಗೆ ಸೇರ್ಸಲ್ಲ ಅಂತಿದ್ದೆ. ಈಗ ಸೊಸೆನ ಮನೆಗೆ ಸೇರಿಸ್ಕೊಂಡು ಆಯ್ತು, ಬರ್ತಡೇನೂ ಮಾಡಾಯ್ತು. ಈಗ ಏನು ಬೀಗರು ಬಂದ್ಬಿಟ್ಟವ್ರೆ. ಜಾನ್ಕಿ, ನಿಮ್ಗೆ ಕಂಡವ್ರ ಮನೆ ಏನಾಗಿದೆ ಅಂತ ಇನ್ಕಿ ನೋಡ್ಲಿಲ್ಲ ಅಂದ್ರೆ ತಿಂದನ ಅರ್ಗಲ್ಲ ಅನ್ಸುತ್ತೆ ಅಲ್ವಾ? ಏನ್ ಶಾಂತಕ್ಕ ನೀನು, ನಿನ್ ಬೀಗರು ಮಾತಾಡ್ಸೋಣ ಅಂತ ಬಂದ್ರೆ ಪರಿಚಯ ಮಾಡ್ಕೊಳ್ದೆ ನೀನೇ ಮಾತಾಡ್ತಾ ಇದೀಯಾ? ಅಯ್ಯೋ, ಅದಕ್ಕಿರಂತೆ ಪರಿಚಯ ಮಾಡ್ಕೊಳಕೇನು. ನನ್ನ ಹೆಸರು ಮಲ್ಲಿಗೆ ಅಂತ, ನಿಮ್ಮ ಹೆಸರೇನು? ಮಲ್ಲಿಗೆನಾ? ನಿಮ್ಮ ಹೆಸರು ಒಂಥರ ಡಿಫ್ರೆಂಟ್ ಆಗಿದೆ. ನನ್ನ ಹೆಸರು ಪಾರಿ ಅಂತ, ಇವಳ ಹೆಸರು ಜಾನ್ಕಿ ಅಂತ. ಆದ್ರೂ ಏನ್ ಹೇಳಿ ಮಲ್ಲಿಗೆ ಅವರೇ, ನಿಮ್ಮ ಮಗಳು ಒಳ್ಳೆ ಹುಡುಗನ್ನೇ ನೋಡಿ ಲವ್ ಮಾಡಿ ಮದುವೆ ಮಾಡ್ಕೊಂಡವಳೆ ನೋಡಿ. ಇಷ್ಟು ದೊಡ್ಡ ಮನೆ ಸೊಸೆ ಆಗಿದ್ದಾಳೆ, ₹1 ಖರ್ಚಿಲ್ಲ ನಿಮ್ಗೆ. ಏ ಜಾನ್ಕಿ, ಬಾಯಿ ಮುಚ್ಚೆ, ಏನೇ ಮಾತಾಡ್ತಿದೀಯ ನೀನು?
ಯಾಕೆ ಶಾಂತಕ್ಕ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಹೋದ್ರಂತೆ ಹಂಗಾಡ್ತೀಯಾ? ಇವ್ರ ಮಗಳು ಲವ್ ಮಾಡ್ಕೊಂತಾನೆ ನಿನ್ ಮನೆಗೆ ಬಂದಿರೋದು. ಇವ್ರೇನ್ ದಾಮ್ ಧೂಮ್ ಅಂತ ಖರ್ಚು ಮಾಡಿ ಮದುವೆ ಮಾಡಕ್ ಕಳ್ಸವ್ರೆ. ಬಿಡು ಶಾಂತಕ್ಕ, ಎಲ್ಲ ಒಳ್ಳೇದೇ ಆಗೋದಲ್ಲ. ನಿನ್ಗೂ ಗಂಡನ ಮನೆ ಖರ್ಚೆಲ್ಲ ಉಳಿತಲ್ವಾ? ಅಯ್ಯೋ, ನೀವ್ ಅನ್ಕೊಂಡಂಗೆ ಏನೂ ಇಲ್ಲ. ನಮಗೂ ಒಬ್ಳೇ ಮಗಳು, ಬೇಕಾದಂಗೆ ಆಸ್ತಿ ಅಂತಸ್ತು ಎಲ್ಲ ಇದೆ ನಮಗೆ. ಏನು ಮಾಡ್ತೀರಾ? ಎಷ್ಟು ಹೇಳಿದ್ರು ಕೇಳಲಿಲ್ಲ. ನನ್ನ ಮಗಳ ಮದುವೆ ಆಗೋಕ್ಕೆ ಕ್ಯೂ ನಿಂತಿತ್ತು ಜನ. ಆದರೆ ಇವ್ರ ಮಗನ್ನೇ ಬೇಕು ಅಂತ ಇಷ್ಟಪಟ್ಟು ಪ್ರೀತಿ ಮಾಡ್ಕೊಂಡು ಮದುವೆ ಆದ್ಲು. ಅದಕ್ಕೆ ನಾವೇನು ಮಾಡೋಕ್ಕಾಗತ್ತೆ? ಓ ಹೌದಾ, ಇವ್ರಿಗಿಂತೂ ಒಳ್ಳೆ ಮಂತನ ಸಿಕ್ತಿತ್ತು ನಿಮ್ಮ ಮಗಳಿಗೆ. ಹೌದು, ಮತ್ತೆ ಫಾರಿನ್ನಲ್ಲಿ ಇರೋರೆಲ್ಲ ಕೇಳ್ತಾ ಇದ್ರು ನನ್ನ ಮಗಳನ್ನ ಮದುವೆ ಆಗೋಕ್ಕೆ, ಗೊತ್ತಾ? ಏನು, ಇವಳ ಮಗಳನ್ನ ಮದುವೆ ಮಾಡ್ಕೊಳಕ್ಕೆ ಫಾರಿನ್ನವ್ರು ಹೆಣ್ಣು ಕೇಳ್ತಾ ಇದ್ರ? ಇವಳ ಮಗಳು 8ನೇ ಕ್ಲಾಸ್ ಫೇಲ್ ಆಗಿರೋ ಮಂಕ್ ಮುದೇವಿ ಏನು ಫುಲ್ ಓಡ್ಬಿಡ್ತಾಳೆ ನನ್ನ ಬೀಗ್ತಿ. ಹೌದಾ? ಅಯ್ಯೋ, ಫಾರಿನ್ಗೆ ಹೋಗ್ಬೇಕಾಗಿರೋ ನಿಮ್ಮ ಮಗಳು ಈ ಹಳ್ಳಿಗೆ ಬಂದು ಸಿಕ್ಕಾಕಬಿಟ್ಟವಳಲ್ಲ ಮತ್ತೆ. ಅಯ್ಯೋ, ಶಾಂತಕ್ಕನ ಮನೇಲಿ ಅವಳ ಕಷ್ಟ ಏನೇ ಅಂತ ಕೇಳ್ತೀರಾ? ಪಾಪ ಸಗಣಿ ಬಾರ್ತಾಳೆ, ಕಸ ಗುಡಿಸ್ತಾಳೆ, ಬಟ್ಟೆ ಒಗಿತಾಳೆ, ಎಲ್ಲನೂ ಮಾಡ್ತಾಳೆ. ನೋಡಿ, ನಾನು ನನ್ನ ಮಗಳಿಗೆ ಹೆಂಗೆ ಬುದ್ಧಿ ಕಲಿಸಿದ್ದೀನಿ ಅಂದರೆ, ಹಳ್ಳಿಲಿ ಹಳ್ಳಿಯವ್ರ ಥರ ಇರಬೇಕು, ಸಿಟಿಲಿ ಸಿಟಿಯವ್ರ ಥರ ಇರಬೇಕು ಹಂಗೆ ಕಲಿಸಿದ್ದೀನಿ. ಅದಕ್ಕೆ ಹೊಂದ್ಕೊಂಡು ಎಲ್ಲನೂ ಮಾಡ್ಕೊಂಡು ಹೋಯ್ತಾವಳೆ. ಅವಳು ಇಷ್ಟೆಲ್ಲ ಮಾಡ್ಕೊಂಡು ಹೋಗೋಕ್ಕೆ ಮೂಲ ಕಾರಣ ಯಾರು ಹೇಳಿ? ನಾನೇ. ಶಾಂತಕ್ಕ, ನಿನ್ನ ಬೀಗ್ತಿದ್ದು ಹೆಸರು ಮಾತ್ರ ಮಲ್ಲಿಗೆ, ಆದರೆ ಅವಳು ಸಾಮಾನ್ದವಳಲ್ಲ, ದೊಡ್ಡ ಮಳ್ಳಿ. ಹುಷಾರಾಗಿರು. ಅಲ್ಲ ಬೀಗ್ರೆ, ಇಷ್ಟು ದೊಡ್ಡ ಮನೆಗೆ ಒಬ್ಳು ಕೆಲಸದವಳು ಇಟ್ಕೋಬೇಕು ತಾನೆ ನೀವು? ನನ್ನ ಮಗಳು ಒಬ್ಳೆ ಕೆಲಸ ಮಾಡ್ತಾವಳಾ? ಕೆಲಸದವಳು ಇದ್ದಾಳೆ ನಮ್ಮ ಮನೇಲಿ. ಮಲ್ಲಿಗೆ ಅವರೇ, ಕೆಲಸದವಳು ಇದ್ಲು, ಆದ್ರೆ ಇವಾಗಿಲ್ಲ. ಯಾವಾಗ ನಿಮ್ಮ ಮಗಳು ಈ ಮನೆಗೆ ಸೊಸೆಯಾಗಿ ಬಂದ್ಲು ಅವಾಗಲೇ ಶಾಂತಾಗ ಕೆಲಸದವಳನ್ನ ಕಳಿಸ್ಬಿಟ್ಲು. ಅಂದ್ರೆ ಇಷ್ಟು ದೊಡ್ಡ ಮನೆ ಕೆಲಸ ಎಲ್ಲ ನನ್ನ ಮಗಳು ಒಬ್ಳೆ ಮಾಡ್ತಾವಳ? ಏನ್ರಿ ಪರಿಚಯ ಮಾಡ್ಕೊಂಡಿದ್ದು ಮುಗಿತಾ ಅಥವಾ ಇನ್ನೇನಾರು ಇದೆಯಾ? ಶಾಂತಕ್ಕ, ಬಂದಿದ್ದ ಕೆಲಸ ಆಯ್ತು, ನಾವು ಹೊಡ್ತೀವಿ. ಅತ್ತೆ, ಕಾಫಿ ತರ್ಲಾ? ತಂದ್ಕೊಡು ಮನೆ ಇವರಿಬ್ಬರಿಗೂ. ಅಷ್ಟೊತ್ತಿಂದಲೇ ತುಂಬಾ ವಿಚಾರಿಸ್ಕೋತಾವ್ರೆ ನಿಮ್ಮ ಅಮ್ಮನ್ನ. ಇದೇನಿದು ಪಾರಕ್ಕೋರೆ, ಜಾನ್ಕೋರೆ, ನೀವು ಕೇಕ್ ಇಟ್ಕೊಂಡು ನಮ್ಮನೆ ಬಂದಿದ್ದೀರಾ? ಮಾಲಾಶ್ರೀ, ಕಲ್ಲಜ್ಜಿಗೆ ಹುಷಾರಿರ್ಲಿಲ್ಲ ಅಲ್ವಾ, ಅದಕ್ಕೆ ನೋಡ್ಕೊ ಬರವಾ ಅಂತ ಹೋಗಿದ್ದು. ಕಲ್ಲಜ್ಜಿನೇ ಕೇಕ್ ಕೊಟ್ಟಿದ್ದು ನಮಗೆ. ಹೌದು ಮಾಲಾಶ್ರೀ, ನಾವೆಷ್ಟು ಬೇಡ ಅಂತ ಹೇಳಿದ್ರು ಕೇಳಲೇ ಇಲ್ಲ ಕಲ್ಲಜ್ಜಿ. ತಗೊಳ್ಳಿ ಅಂತ ಕೊಟ್ಬಿಟ್ಲು. ಇವಾಗ ತಾನೇ ನಿನ್ನ ಬರ್ತಡೇಲಿ ಕೇಕ್ ತಿಂದಿದ್ವಲ್ಲ, ಅದಕ್ಕೆ ಹಂಗೆ ಹಿಡ್ಕೊಂಡು ಮನೆ ಕಡೆ ಹೋಯ್ತಾ ಇದ್ದು. ಹಂಗೆ ಶಾಂತಕ್ಕನ ಮಾತಾಡ್ಸ್ಕೊಂಡು ನಿಮ್ಮಮ್ಮ ಬಂದಿದ್ದಾರಲ್ವ, ಅವ್ರನ್ನೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದು ಅಷ್ಟೇ. ಓ ಹೌದಾ? ಆದರೆ ಕಲ್ಲಜ್ಜಿ ನನ್ನ ಬರ್ತಡೇಗೆ ಬಂದಿರ್ಲಿಲ್ವಲ್ಲ, ಅದಕ್ಕೆ ನಾನು ಇವಾಗ ತಾನೇ ಈ ಕೇಕ್ನ ಅವ್ರಿಗೆ ಕೊಟ್ಬಿಟ್ಟು ಬಂದಿದ್ದೆ. ಏನು, ಇದು ಕಲ್ಲಜ್ಜಿಗೆ ನೀನು ಕೊಟ್ಟಿದ್ದ ಕೇಕಾ? ಅದೇ ನಾನು ಹಂಗೆ ಅನ್ಕೊಂಡೆ. ಬಿದಿರೋ ಸಗಣಿನೂ ಬಿಡದೇ ಇರೋಳು ಇದನ್ನ ಇಷ್ಟೊಂದು ಹಿಂಸೆ ಮಾಡಿ ನಮಗೆ ಕೇಕ್ ಕೊಡ್ತಾವಳಲ್ಲ ಅಂತ. ಎಲ್ಲ ಕಳ್ಳ ಮುದುಕಿ. ಬಾರಕ್ಕ, ನಾನು ಕಲ್ಲಜ್ಜಿ ಕೇಕ್ ಕೊಟ್ಟೆ ತಿನ್ಲಿ ಅಂತ, ಅವ್ರೇಕೆ ನಿಮಗೆ ಕೊಟ್ಟಿದ್ದಾರೆ? ಅದೇ ನಂಗೂ ಅರ್ಥ ಆಗ್ತಾ ಇಲ್ಲ ಮಾಲಾಶ್ರೀ. ಅವಳು ಕೊಟ್ಟಿರೋ ಕೇಕ್ನ ನಮಗೆ ಕೊಟ್ಲು ಅವಳು. ಲೇ ಬಾರಿ, ಬಾಯಿಲಿ ಆ ಕಾಗೆ ಮುದುಕಿಗೆ ಗ್ರಾಚಾರ ಬಿಡಿಸ್ಬಿಟ್ಟು ಈ ಕೇಕ್ನ ಅವಳಿಗೆ ತಿನ್ನಿಸ್ಬಿಟ್ಟು ಬರೋಣ. ಲೇ ಜಾನ್ಕಿ, ನನಗೆ ಯಾಕೋ ಆ ಕಲ್ಲಜ್ಜಿ ಮೇಲೆ ಡೌಟು. ಅವಳು ಕೈಕಾಲು ಮುರ್ಕೊಂಡು ಕೂತವಳಲ್ಲ, ಹಂಗೆ ನಮಗೂ ಏನಾರು ಆಗ್ಬಿಡ್ಲಿ ಅಂದ್ಬಿಟ್ಟು ಕೇಕ್ ಏನಾರು ಮಿಕ್ಸ್ ಮಾಡಿಬಿಟ್ಟವಳ ಅಂತ. ನೀನು ಹೇಳೋದು ಕೇಳಿದ್ರೆ ನಿಜ ಅನಿಸ್ತಿದೆ ನಂಗೂ. ಬಾ ಹೋಗೋಣ, ಮುದುಕಿಗೆ ತಿನ್ಸೋಣ ಈ ಕೇಕ್ನ. ಪಾರಕೋರೆ, ಜಾನ್ಕೋರೆ, ಕಲ್ಲಜ್ಜಿ ಅಂತ ನಾನು ಕೊಟ್ಟಿರೋ ಕೇಕ್ ತಿನ್ಲಿಲ್ಲ, ನೀವೇ ಕೈ ಹಿಡ್ಕೊಂಡಿದ್ದೀರ, ತಿನ್ನಿ. ಅಯ್ಯಯ್ಯೋ ಬೇಡ ಮಾಲಾಶ್ರೀ, ನಿನ್ನ ಪ್ರೀತಿಯಿಂದ ಕಲ್ಲಜ್ಜಿ ಕೊಟ್ಟಿರೋ ಕೇಕ್ನ ನಾವು ತಿನ್ನಕ್ಕಾಗತ್ತಾ? ನಾವು ಹೋಗ್ಬಿಟ್ಟು ಆ ಮುದುಕಿಗೆ ತಿನ್ನಿಸ್ಬಿಟ್ಟು ಬರ್ತೀವಿ, ಸರಿನಾ? ಹೌದೌದು. ಮಾಲಾ, ಹೋಗ್ಲಿ ಬಿಡ ಅವರು. ಸರಿ ಅತ್ತೆ. ಅತ್ತೆ, ಮಾವಯ್ಯನವರು ನಮ್ಮ ಅಪ್ಪ ಎಲ್ಲಿ ಕಾಣಿಸ್ತಾ ಇಲ್ಲ? ನಿಮ್ಮ ಮಾವಯ್ಯನುವೆ ನಿಮ್ಮ ಅಪ್ಪಯ್ಯನುವೆ ಆಚೆ ಹೋದ್ರು. ಓ ಹೌದಾ ಅತ್ತೆ? ಹಾಗಾದ್ರೆ ನಿಮ್ಗೂ ಅಮ್ಮನಿಗೂ ಕಾಫಿನ ಟೇಬಲ್ ಮೇಲೆ ತಂದಿಟ್ಬಿಟ್ಟು ಸ್ವಲ್ಪ ಇತ್ಲಲ್ಲಿ ಕೆಲಸ ಇದೆ, ನಾನು ಹೋಗ್ತೀನಿ ಅತ್ತೆ. ಹಾಗೆ ಮಾಡು. ಇವರು ಜಾನ್ಕಿ ಪಾರಿ ಅಲ್ವಾ? ಮತ್ತೇನಕ್ಕೆ ಬರ್ತಾರೆ ನಮ್ಮನೆ ಕಡೆಗೆ? ಏನೇ ಪಾರಿ, ಜಾನ್ಕಿ ಮತ್ತೆ ನಮ್ಮನೆ ಕಡೆಗೆ ಬಂದ್ಬಿಟ್ಟಿದ್ದೀರಾ? ಕೇಕ್ ತಿಂದ್ರ ಚೆನ್ನಾಗಿತ್ತಾ? ಈ ಕಾಗೆ ಮುದ್ಕಿ ಇಷ್ಟೊಂದು ವಿಚಾರಿಸ್ಕೊತಾವಳೆ ಅಂದರೆ ಈ ಕೇಕಲ್ಲಿ ಏನೋ ಹಾಕಿದಾಳೆ ಅನ್ನೋದು ಗ್ಯಾರಂಟಿ. ಇದ್ಯಾಕ್ರೆ ಇಬ್ರು ಮುಖನ ಸೊಟ್ಟಗೆ ಮಾಡ್ಕೊಂಡು ನಿಂತಿದ್ದೀರಾ, ಒಂದಕ್ಕೂ ಮಾತಾಡ್ದೇನೆ? ಕಲ್ಲಜ್ಜಿ, ನಿನ್ನ ಹತ್ರ ಕೇಕ್ ಇಸ್ಕೊಂಡು ಮುಂದಕ್ಕೆ ಹೋದ್ಮೇಲೆ ಅನ್ನಿಸ್ತು ನಮಗೆ, ಅಯ್ಯೋ ಪಾಪ ಆ ಮುದುಕಿಗೆ ನಾವೇ ತಗೊಂಡೋಗಿ ಕೊಡಬೇಕು ಅಂಥದ್ರಲ್ಲಿ ಅವ್ರ ಹತ್ರನೇ ಇಸ್ಕೊಂಡ್ಬಂದ್ಬಿಟ್ವಲ್ಲ ನಾವು ಅಂತ ವಾಪಸ್ ಬಂದಿದ್ದೀವಿ ನಿಂಗೆ ತಿನ್ಸಕ್ಕೆ ಅಂತ. ಏನು,
ನಾನು ತಿನ್ಬೇಕು ಅದನ್ನ. ಹೌದು, ನೀನೇ ತಿನ್ಬೇಕು. ಅಯ್ಯಯ್ಯಯ್ಯಯ್ಯೋ, ಬಿಟ್ಬಿಡ್ರೆ ನನಗೆ ಯಾಕ್ರೆ ತಿನ್ನಿಸ್ತಾ ಇದ್ದೀರಾ? ನೀನು ಇಷ್ಟೊಂದು ಹೇಳ್ತಿದ್ದೀಯ ಅಂದಮೇಲೆ ಈ ಕೇಕಲ್ಲಿ ಏನೋ ಹಾಕಿದೆಯಾ ನೀನು, ಅದಕ್ಕೆ ಹಿಂಗೆ ನಾಟಕ ಆಡ್ತಾ ಇದೀಯ ಕಾಗೆ ಮುದುಕಿ. ತಿನ್ನು ಇವಾಗ. ಈ ಮುದುಕಿನ ನಾನು ಹಿಡ್ಕೋತೀನಿ, ನೀ ತಿನ್ಸು ಜಾನಕಿ. ಅಯ್ಯಯ್ಯಯ್ಯೋ, ಕೊನೆಗೂ ತಿನ್ಸ್ಬಿಟ್ರಲ್ರೇ. ನಿಮ್ಮ ಬಾಯಿ ಮಣ್ಣು ಹಾಕರ, ನಿಮ್ಮ ಕೈ ಸೇದೋಗರ. ನನಗೇನಾರು ಹೆಚ್ಚು ಕಮ್ಮಿ ಆಗಿ ನಾನು ಸತ್ರೆ ದೆವ್ವಾಗಿ ಫಸ್ಟು ನಿಮ್ಮಿಬ್ಬರಿಗೆ ಗಾಚಾರ ಬಿಡಿಸೋದು ಕಡ್ರೆ. ಅಂತೂ ಇಂತೂ ಈ ಕೇಕ್ನ ಈ ಮುದುಕಿಗೆ ತಿನ್ಸಾಯ್ತು ಪಾರಿ. ಬಾ ನಾವು ಮನೆಗೆ ಹೋಗುವ. ಮಾಡಿದ್ದಣ್ಣು ಮಾರಯ್ಯ ಅಂತ ಅವಳು ಏನು ಮಾಡಿದವಳು ಅವಳೇ ಅನುಭವಿಸ್ಕೊಳ್ಳಿ. ಅಯ್ಯೋ, ಇವರಿಬ್ಬರು ಸೇರ್ಕೊಂಡು ಈ ಕೇಕ್ನ ನಂಗೆ ತಿನ್ಸೇ ಬಿಟ್ರಲ್ಲ. ಯಾಕೋ ಇತ್ತೀಚೆಗೆ ನನ್ನ ಗ್ರಾಚಾರನೇ ಸರಿ ಇಲ್ಲ. ಹೋಗಿ ಬಂದು ನನಗೆ ಅಟ್ಕಾಯಿಸ್ಕೊಳ್ಳುತ್ತೆ. ದೇವರೇ, ನನ್ನ ಮನೆ ದೇವರೇ, ನಂಜುಂಡೇಶ್ವರ ಕಾಪಾಡಪ್ಪ ನನ್ನ. ನಮಸ್ಕಾರ ವೀಕ್ಷಕರೇ, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.